ಹೆಸರು ಕುಸುಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಾನು ದಸರಾ ರಜಾ ಅವಧಿಯ ಮಾದರಿಯನ್ನು ಮಾಡಿದ್ದೇನೆ. ಈ ಮಾದರಿಯ ಹೆಸರು ಮಳೆ ನೀರಿನ ಕೊಯ್ಲು. ಈ ಮಳೆ ನೀರನ್ನು ಈ ಬೀಕರ್ನಲ್ಲಿ ಹಾಕಿದಾಗ ಇದನ್ನು ಪೈಪ್ ಮೂಲಕ ಶುದ್ಧೀಕರಿಸಬೇಕು. ಶುದ್ಧೀಕರಿಸಿದ ನಂತರ ಈ ನೀರು ಶುದ್ಧವಾಗಿ ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಹೋಗುವಂತೆ ಮಾಡಬೇಕೆಂದರೆ ನಾವು ಈ ಶುದ್ಧೀಕರಣವನ್ನು ಬಳಸಬೇಕು. ಮೊದಲು ಈ ಶುದ್ಧವಾಗಬೇಕೆಂದರೆ ಮೊದಲು ಹತ್ತಿಯನ್ನು ಹಾಕಬೇಕು. ನಂತರ ಈ ಚಿಕ್ಕ ಕಲ್ಲುಗಳನ್ನು ಹಾಕಬೇಕು. ಈ ಮಳೆ ನೀರನ್ನು ಹಾಕಬೇಕು. ಮಳೆ ಬಂದಾಗ ಇಲ್ಲಿ ನಿಂತಾಗ ನೀರು ಈ ಶುದ್ಧೀಕರಣಕ್ಕೆ ಹೋಗಿ ಶುದ್ಧವಾಗಿ ಆ ಗಿಡ ಮರಗಳಿಗೆ ಹೋಗುತ್ತವೆ. ನೋಡಿ, ಆ ಶುದ್ಧ ನೀರುಗಳು ಗಿಡ ಮರಗಳಿಗೆ ಹೋಗುತ್ತಿವೆ. ಈ ಮಳೆ ನೀರಿನ ಕೊಯ್ಲಿನಿಂದ ನಾವು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಮತ್ತು ಪ್ರವಾಹವನ್ನು ಕಡಿಮೆ ಮಾಡುತ್ತದೆ. ಇದು ನೀರಿನ ಕೊರತೆಯನ್ನು ನೀಗಿಸುತ್ತದೆ ಮತ್ತು ನೀರಾವರಿಗಳಲ್ಲಿ ಇದನ್ನು ಬಳಸಬಹುದು. ಮತ್ತು ಈ ಶುದ್ಧವಾಗಿರುವ ನೀರುಗಳನ್ನು ಗಿಡ ಮರಗಳಿಗೆ ಹಾಕಬಹುದು. ಮತ್ತೆ ಬಟ್ಟೆ ತೊಳೆಯಲು ಈ ಶುದ್ಧ ನೀರು ಉಪಯೋಗವಾಗುತ್ತದೆ. ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಈ ನೀರು ತುಂಬಾ ಅಗತ್ಯವಾಗುತ್ತದೆ. ಮತ್ತೆ ಇವುಗಳನ್ನು ಮನೆ ಸ್ವಚ್ಛತೆಯಲ್ಲಿ ಈ ನೀರನ್ನು ಬಳಸಬಹುದು. ಮತ್ತೆ ಇದು ನಮ್ಮ ಪರಿಸರ ಸ್ನೇಹಿಯಾಗಿದೆ, ಏಕೆಂದರೆ ಇದನ್ನು ನೀರಾವರಿಗಳಲ್ಲಿ ಹೆಚ್ಚು ಬಳಸುತ್ತಾರೆ. ಹಾಗಾಗಿ ಇದು ನಮ್ಮ ಪರಿಸರ ಸ್ನೇಹಿಯಾಗಿದೆ. ಮತ್ತು ಇದನ್ನು ನಾವು ವಿದ್ಯುತ್ ಉಳಿತಾಯ ಮಾಡಲು ಇದನ್ನು ಬಳಸುತ್ತೇವೆ. ಇದು ಬರಗಾಲದ ಸಂದರ್ಭದಲ್ಲಿ ಇದು ನಮಗೆ ತುಂಬಾ ಅಗತ್ಯವಾಗುತ್ತದೆ. ಮತ್ತು ಉದ್ದೇಶವೇನೆಂದರೆ ಈ ನೀರಾವರಿಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಇದನ್ನು ಉಪಯೋಗಿಸುತ್ತೇವೆ. ಧನ್ಯವಾದಗಳು.